ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಅನ್ವೇಷ್ ನಾಯಕ್. ಎಸ್ ವೀಕ್ಷಕರೇ, ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ನಾನು ನಿಮಗೆ ಹೇಳ್ತಾ ಇರೋದು ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಅಶೋಕನ ನಾಡ್ ಬಗ್ಗೆ ಹೇಳಕೊಡ್ತಾ ಇದ್ದೀನಿ. ಎಸ್ ವೀಕ್ಷಕರೇ, ಈ ಒಂದು ಅಶೋಕ ಶಿಲಾ ಶಾಸನ ಬಗ್ಗೆ ನಾನು ಹೇಳ್ತಾ ಇರೋದು ಇತಿಹಾಸ ಹೇಳಕೊಡ್ತಾ ಇಲ್ಲ, ಆ್ಯಂಡ್ ಇಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ನಾನು ಹೇಳಕೊಡ್ತಾ ಇದ್ದೀನಿ. ಸೊ ಎಸ್ ವೀಕ್ಷಕರೇ, ಈ ಒಂದು ಅಶೋಕ ಶಿಲಾ ಶಾಸನಕ್ಕೆ ನೀವೇನಾದರೂ ಬಂದ್ರಪ್ಪ ಅಂದರೆ 2 ಲೀಟರ್ ವಾಟರ್ ಬಾಟಲ್ ತಗೊಂಬನ್ನಿ. ಯಾಕಂತ ಕೇಳ್ತೀರಾ ರೀ, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆ ಇಲ್ಲ, ಸರಿಯಾದ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಆ್ಯಂಡ್ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಇದನ್ನು ಅಭಿವೃದ್ಧಿ ಮಾಡುವಲ್ಲಿ ಟೋಟಲಿ ವಿಫಲರಾಗಿದ್ದಾರೆ. ಆ್ಯಂಡ್ ಭಾಳ ಬೇಜಾರಾಗುತ್ತೆ. ಬೇರೆ ಬೇರೆ ವ್ಯಾಪ್ತಿಯಿಂದ ಆ್ಯಂಡ್ ಬೇರೆ ಬೇರೆ ಪ್ರದೇಶದಿಂದ ಜನ ಅಶೋಕ ಶಿಲಾಶಾಸನ ನೋಡೋಕೆ ಬರ್ತಾರೆ. ಇಲ್ಲಿ ಟೋಟಲಿ ಮೂಲಭೂತ ಸೌಕರ್ಯ ಇಲ್ಲ. ತುಂಬ ತೊಂದರೆ ಆಗುತ್ತೆ. ಎಷ್ಟೋ ಜನ ಬಂದಿರ್ತಾರೆ, ಏನು ಸರ್ ನಾವು ಅಶೋಕ ಶಿಲಾಶಾಸನ ಅಂದರೆ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದ್ವಿ ಇದನ್ನ ಅಂತ ಹೇಳ್ತಾ ಇದ್ದಾರೆ. ಅಶೋಕ ಶಿಲಾಶಾಸನ ಇದುವರೆಗೂ ನಾವು ಚಿಕ್ಕವರಿಂದ ಇದ್ದಾಗ ನೋಡ್ತಾ ಇದ್ದೀನಿ, ಇದುವರೆಗೂ ಸರಿಯಾದ ರೀತಿಯಲ್ಲಿ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಏನೋ ಅದೊಂದು ಸ್ವಲ್ಪ ಮೆಟ್ಲುಗಳು ಮಾಡವ್ರೆ, ಅದು ಬಿಟ್ಟರೆ ಒಳಗಡೆ ಶಾಸನಕ್ಕೆ ಜಾಲರಿ ಮಾಡ್ಯವ್ರೆ, ಅದು ಬಿಟ್ಟರೆ ಯಾವುದೇ ರೀತಿ ಅಭಿವೃದ್ಧಿ ಆಗಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಯಾವ ರೀತಿ ಎಲ್ಲ ಇದೆ ಅಶೋಕ ಶಿಲಾಶಾಸನ. ಇಲ್ಲಿ ನೋಡಿ ಇರುವಂಥ ಸಿ ರಸ್ತೆ ಕೂಡ, ಇಲ್ಲಿ ಏನು ರೋಡ್ ಇತ್ತು ಅದು ಕೂಡ ಕಿತ್ತೋಗಿದೆ. ಇಲ್ಲಿ ಯಾವುದೇ ರೀತಿ ಮೂಲಭೂತ ಸೌಕರ್ಯ ಇಲ್ಲ. ಏನೋ ನೀವು ಅಲ್ಲಿ ನೋಡ್ತಾ ಇದ್ದೀರಾ, ಇದಕ್ಕೆ ಸಂಬಂಧಪಟ್ಟಂಥದ್ದು ಏನೋ ಎಲ್ಲ ಕುಡುಕರ ಅಡ್ಡ ರೀತಿ ಆಗ್ಬಿಟ್ಟಿದೆ. ಇದು ಸರಿಯಾದ ರೀತಿ ಅಭಿವೃದ್ಧಿ ಮಾತ್ರ ಆಗಿಲ್ಲ. ಭಾಳ ಬೇಜಾರಾಗುತ್ತೆ. ಇನ್ನಾದರೂ ಶಾಸಕರಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು ಎಚ್ಚೆತ್ಕೊಂಡು ಈ ಒಂದು ಅಶೋಕ ಶಿಲಾಶಾಸನ ಅಭಿವೃದ್ಧಿ ಪಡಿಸ್ಬೇಕಂತ ಈ ಮೂಲಕ ನಾನು ಮನವಿ ಮಾಡ್ತೀನಿ. ಎಸ್ ವೀಕ್ಷಕರೇ, ನೀವು ಕೂಡ ಅಶೋಕ ಶಿಲಾಶಾಸನಕ್ಕೆ ಭೇಟಿ ನೀಡಿದರೆ ಇದ್ರ ಬಗ್ಗೆ ಕಮೆಂಟ್ಸ್ ಹಾಕಿ. ನಿಮಗೇನು ಅನಿಸುತ್ತೆ, ನಿಮ್ಮ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತಾ, ಆ್ಯಂಡ್ ನಾವು ಸಾರ್ವಜನಿಕರನ್ನ ಮಾತಾಡ್ಸೋ ನಮಗೆ ಯಾಕೆ ಬೇಕು ಬಿಡು ಅಂತ ಅವ್ರು ಹೋಗ್ತಾವ್ರೆ. ಎಜುಕೇಟೆಡ್ ಪರ್ಸನ್ ಇರುವಂಥ ಅವ್ರಿಗೂ ಕ್ವಶನ್ ಮಾಡಿದ್ರೆ ನಾ ಮಾತಾಡೋಕ್ಕೆ ರೆಡಿ ಇಲ್ಲ, ಹಿಂಗಿದೆ. ಹಾಗಾಗಿ ಬೇರೆ ಈ ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಕೋಟೆಗಳಾಗಿರ್ಬೋದು, ಆ್ಯಂಡ್ ಮುದ್ಗಲ್ ಕೋಟೆ ಆಗಿರ್ಬೋದು, ರಾಯಚೂರು, ಇನ್ನಿತರ ಒಳ್ಳೆ ಪ್ಲೇಸಸ್ಗಳಿದ್ದಾವೆ, ಅದು ಮಾತ್ರ ಸತ್ರು ಅಭಿವೃದ್ಧಿ ಇದುವರೆಗೂ ಆಗಿಲ್ಲ. ಅದೇ ಈ ಒಂದು ಶಾಸನ ಬೇರೆ ವ್ಯಾಪ್ತಿಯಲ್ಲಿ, ಬೆಂಗಳೂರು ಮತ್ತೊಂದರಲ್ಲಿ ಆ ವ್ಯಾಪ್ತಿಯಲ್ಲಿ ಇದ್ದಿದ್ರೆ ಮ್ಯೂಸಿಯಂ ಥರ ಮಾಡಿಬಿಟ್ಟು ಇಟ್ಟು ಟಿಕೆಟ್ ಕೌಂಟ್ರ್ ಮಾಡಿಬಿಟ್ಟು ಮಸ್ತ್ ಪಾರ್ಕಿಂಗ್ ಎಲ್ಲ ಮಾಡಿಬಿಟ್ಟು ಇನ್ನೂ ಅಭಿವೃದ್ಧಿ ಪಡಿಸಿರೋರು. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಶೋಕ ಶಿಲಾಶಾಸನ ಅಂತಲ್ಲ, ಎಷ್ಟೋ ಕೋಟೆಗಳಾಗಿರ್ಬೋದು, ಒಳ್ಳೆ ಪ್ಲೇಸಸ್ಗಳಾಗಿರ್ಬೋದು, ಇದುವರೆಗೂ ಅಭಿವೃದ್ಧಿ ಆಗಿಲ್ಲ. ಭಾಳ ಬೇಜಾರಾಗುತ್ತೆ. ಎಸ್ ವೀಕ್ಷಕರೇ, ಇನ್ನಾದರೂ ನೀವು ಅಶೋಕ ಶಿಲಾಶಾಸನ ಬಗ್ಗೆ ಆ್ಯಂಡ್ ಸ್ಥಳೀಯರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನಾದರೂ ಅಧಿಕಾರಿಗಳೇ, ಶಾಸಕರೇ, ಜನಪ್ರತಿನಿಧಿಗಳೇ ಇವಾಗಾದರೂ ಸ್ವಲ್ಪ ಅಭಿವೃದ್ಧಿ ಅಂತ ಗಮನ ಹರಿಸ್ರಿ. ಇರುವಂಥ ಶಿಲಾಶಾಸನ ಆ್ಯಂಡ್ ಏನು ಮೇಲೆ ಬೃಹತ್ ಬಂಡೆ ಇದೆ ಅಲ್ವಾ, ಸೀಳು ಹೋಗ್ತಾ ಇದೆ, ಇದ್ರ ಕಡೆ ಗಮನ ಹರಿಸ್ರಿ. ಮುಂದಿನ ಪೀಳಿಗೆಗೆ ನೋಡಬೇಕಾದ್ರೆ ಈ ಥರ ಐತಿಹಾಸಿಕ ಸ್ಥಾನಗಳು ಅಭಿವೃದ್ಧಿ ಪಡಿಸಿದಾಗ ಮಾತ್ರ ಮುಂದಿನ ಪೀಳಿಗೆಯಲ್ಲಿ ನಮ್ಮ ಐತಿಹಾಸಿಕ ಈ ರೀತಿ ಇತ್ತು ಅಂತ ಒಂದು ನಮಗೆ ಇರುತ್ತೆ. ಇಲ್ಲ ಅಂತಂದರೆ ಯಾವುದೂ ಇರಲ್ಲ. ಸೊ ಹಾಗಾಗಿ ನಿಮ್ಮ ಹತ್ರ ನಾನು ಮನವಿ ಮಾಡ್ಕೊಳ್ಳೋದು, ನಾನು ಇತಿಹಾಸ ಹೇಳೋಕ್ಕೆ ಹೋಗಲ್ಲ. ನೀವು ಗೂಗಲಲ್ಲೋ ಮತ್ತೊಂದರಲ್ಲಿ ಎಲ್ಲ ಕಡೆ ಕೇಳಿರ್ತೀರ. ಬಟ್ ಇಲ್ಲಿ ನಮಗೆ ಒಂದೇ ಒಂದು ಅಭಿವೃದ್ಧಿ ಆಗಬೇಕು. ಈ ಥರ ಶಾಸನಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಇದ್ದಾವೆ ಅವೆಲ್ಲ ಅಭಿವೃದ್ಧಿ ಪಟ್ಟಾಗ ಮಾತ್ರ ಇಲ್ಲಿ ಒಂದು ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಅನಿಸುತ್ತೆ. ಯಾಕಂತ ಕೇಳಿ ನಾವು ಬೇರೆ ವ್ಯಾಪ್ತಿಲಿ ಹೋದಾಗ ಟಿಕೆಟ್ ಕೊಟ್ಟು ಕೆಲವು ಪ್ಲೇಸಸ್ಗಳು ನೋಡೋಕೆ ಹೋಗ್ತೀವಿ. ನಮ್ಮ ಭಾಗದಲ್ಲಿ ಅದು ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ವೀಕ್ಷಕರೇ, ಏನಂತೀರಾ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಫಸ್ಟ್ ಆಫ್ ಆಲ್, ಇಲ್ಲಿ ಅಶೋಕ ಶಿಲಾಶಾಸನದಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಆ್ಯಂಡ್ ನೀವೆಲ್ಲ ಬೇರೆ ಬೇರೆ ವ್ಯಾಪ್ತಿಗಳಿಂದ ಬರ್ತಾ ಇರ್ತೀರ, ಇಲ್ಲಿ ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಂತ ನಾನು ಅದ್ರ ಬಗ್ಗೆ ಹೇಳ್ತೀನಿ. ಯಾಕಂತ ಕೇಳಿ ನೀವು ಆಲ್ರೆಡಿ ಹಿಂದೆ ಎಲ್ಲ ನೋಡಿರ್ತೀರ, ಇತಿಹಾಸ ತೆಗೆದು ನೋಡಿರ್ತೀರ, ಅಶೋಕ ಶಿಲಾಶಾಸನ ಬಗ್ಗೆ ಕೇಳಿರ್ತೀರ, ಈ ಒಂದು ಪ್ಲೇಸ್ ಬಗ್ಗೆನೂ ಓದಿರ್ತೀರ. ನಾವೆಲ್ಲ ಶಾಲಾ ದಿನಗಳಲ್ಲೆಲ್ಲ ಚಿಕ್ಕರಿರ್ಬೇಕಾದ್ರೆ, ಈಗೂ ಸ್ವಲ್ಪ ಶಾಲಾ ಕಾಲೇಜ್ ಮಕ್ಕಳೆಲ್ಲ ಕರ್ಕೊಂಬರ್ತಾ ಇರ್ತಾರೆ, ಅಶೋಕ ಶಿಲಾಶಾಸನ, ಅಶೋಕನ ಇತಿಹಾಸದ ಬಗ್ಗೆ ತಿಳಿಸ್ತಾ ಇರ್ತಾರೆ. ಬಹುಶಃ ಇಲ್ಲಿ ನಾವು ಚಿಕ್ಕವರಿಂದಾಗಿ ನೋಡ್ತಾ ಇದ್ವಿ. ಈಗೇನಿದೆ ಈ ಡೆವಲಪ್ಮೆಂಟ್ ಆಗಿರೋದು ಅಂದರೆ ಈ ಒಂದಿಷ್ಟು ಮೆಟ್ಲುಗಳು ಮಾಡವ್ರೆ. ಅದು ಬಿಟ್ಟರೆ ಅಶೋಕ ಶಿಲಾಶಾಸನ ಅದಕ್ಕೆ ಯಾವುದೇ ರೀತಿ ಏನು ಶಿಲಾಶಾಸನ ಬಂಡೆ ಇದೆ ಅದಕ್ಕೆ ಏನೂ ಇರಲಿಲ್ಲ. ಅದಕ್ಕೆ ಸ್ವಲ್ಪ ಜಾಲರಿ ವ್ಯವಸ್ಥೆ ಮಾಡ್ಯಾರ. ಈ ಅಭಿವೃದ್ಧಿ ಬಿಟ್ಟರೆ ಇಲ್ಲಿ ಯಾವುದೇ ರೀತಿ ಇಲ್ಲ. ಸೊ ಹಾಗಾಗಿ ಎಸ್ ವೀಕ್ಷಕರೇ, ಆ್ಯಂಡ್ ನೀವೇನಾದರೂ ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿಗೆ ಏನಾದರೂ ಬಂದರೆ ಏನೋ ಅಶೋಕ ಶಿಲಾಶಾಸನ ಬಗ್ಗೆ ನೋಡೋಣ ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರ್ತಾರೆ. ಬಟ್ ಇಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮೀರಿ ಇಲ್ಲಿ ಯಾವುದೇ ರೀತಿ ಏನು ಡೆವಲಪ್ಮೆಂಟ್ ಇಲ್ಲ. ಬಟ್ ಹಾಗಾಗಿ ಇಲ್ಲಿ ಬರ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಯಾವುದೇ ರೀತಿ ಇಲ್ಲ. ಸೊ ಹಾಗಾಗಿ ಏನು ಇದು ಸಂಬಂಧಪಟ್ಟ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಒಂದು ಗೊತ್ತಾಗ್ತಾ ಇಲ್ಲ. ಇಲ್ಲಿ ಬಂದಂಥ ಅನುದಾನನ ಏನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಸೊ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಬಹುಶಃ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟೋ ಕೋಟೆಗಳು ಆಗಿರ್ಬೋದು, ಶಿಲಾಶಾಸನಗಳಾಗಿರ್ಬೋದು ಇವತ್ತಿಗೂ ಡೆವಲಪ್ಮೆಂಟ್
ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ಏನಕ್ಕಂತಂದರೆ ಇಲ್ಲಿ ಅಭಿವೃದ್ಧಿ ಮಾಡೋ ಏನೋ ಶಾಸಕರಿಗೆ ಆಗಿರ್ಬೋದು, ಬಹುಶಃ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಇಚ್ಛಾಶಕ್ತಿ ಕೊರತೆ ಅನಿಸುತ್ತೆ ಬಹುಶಃ. ಹಾಗಾಗಿ ನಮ್ಮ ಭಾಗದಲ್ಲಿ ಯಾವುದೇ ರೀತಿ ಡೆವಲಪ್ಮೆಂಟ್ಸ್ ಆಗ್ತಾ ಇಲ್ಲ. ಬಹುಶಃ ಇದೇನಾದರೂ ಬೆಂಗಳೂರು ಭಾಗದಲ್ಲೋ ಮತ್ತೊಂದರಲ್ಲೋ ಇದ್ದಿದ್ರೆ ಇಷ್ಟೊತ್ತಿಗೆ ಈ ಒಂದು ಮ್ಯೂಸಿಯಮಲ್ಲಿ ಇಟ್ಬಿಟ್ಟು ಟಿಕೆಟ್ ಕೌಂಟರ್ ಅಂತ ಮಾಡ್ತಾ ಇದ್ರು. ಬಹುಶಃ ಇಲ್ಲಿ ನೋಡಿ, ಒಳಗಡೆ ಹೋಗೋಣ ಬನ್ನಿ. ಎಸ್ ವೀಕ್ಷಕರ, ಏನು ನೋಡ್ತಾ ಇದ್ರ, ಇದು ಅಶೋಕ ಶಿಲಾಶಾಸನ. ಇಲ್ಲಿ ಏನು ಜಾಲರಿ ಎಲ್ಲ ಮಾಡಿದ್ರೆ ಒಳಗಡೆ ಶಿಲಾಶಾಸನ ಬಂಡೆ ಇದೆ. ನಾ ಹೇಳ್ದೆ ಈ ಬಂಡೆನೂ ನೋಡ್ತಾ ಇರ್ಬೋದು. ಏನೊಂದು ಚೆನ್ನಾಗಿ ಮಳೆ ಗಿಳ ಏನಾದ್ರು ಬಂತಂದ್ರೆ ಇದು ಬೀಳುವ ಹಂತದಲ್ಲಿ ಕೂಡ ಇದೆ. ಇದನ್ನ ಯಾವ್ದೇ ರೀತಿ ಸರಿಪಡಿಸ್ಬೇಕು ಅನ್ನೋದು ಕೂಡ ಇಲ್ಲ. ಹೆಸರಿ ಮಾತ್ರ ಹೇಳ್ಕೊಂತಿದ್ದಾರೆ, ಬಟ್ ಇಲ್ಲಿ ಅಭಿವೃದ್ಧಿ ಮಾತ್ರ ಶೂನ್ಯ. ಎಸ್ ವೀಕ್ಷಕರೇ, ನಮ್ಮ ಜೊತೆಲಿ ಸರ್ ಇದಾರೆ, ಮಾತಾಡ್ಸೋಣ. ಅಂಡ್ ಇವ್ರ ಹೆಸರು ಮತ್ತೆ ಎಲ್ಲಿಂದ ಬಂದಿದ್ರೆ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಅಂಡ್ ನೀವು ಇವತ್ತು ಅಶೋಕ ಶಿಲಾಶಾಸನಕ್ಕೆ ಬಂದಿದ್ರ, ಸೊ ಎಲ್ಲಿಂದ ಬಂದಿದ್ರ? ಅಂಡ್ ಈ ಅಶೋಕ ಶಿಲಾಶಾಸನ ನೋಡಿದ್ರ, ಸೊ ಏನ್ ಅನಿಸ್ತಾ ಇದೆ ನಿಮ್ಮ ಅಭಿಪ್ರಾಯ? ಸರ್ ನಾನು ಸಿಂಧನೂರ್ಲಿಂದ ಬಂದಿದ್ದೀನಿ. ಓಕೆ. ಅಶೋಕ ಶಿಲಾಶಾಸನ ನೋಡಿದ್ರೆ ಇದಕ್ಕೆ ಅಭಿವೃದ್ಧಿನ ಇಲ್ಲ. ಇಲ್ಲಿ ಎಲ್ಲ ಮೂಲ ಸೌಕರ್ಯಗಳೇ ಇಲ್ಲ, ಮೂಲ ಸೌಕರ್ಯಗಳ ಕೊರತೆ ಇದೆ. ಬಹಳಂತ ಜನ ವೀಕ್ಷಕರು ಬರುವುದು ಮತ್ತು ಇತಿಹಾಸ ತಜ್ಞರು ಬರುವುದು, ಪುರಾವೆಗಳು ಇದ್ದಾವೆ. ಬಟ್ ಅಶೋಕನ ನಾಡು ಭಾಳ ಶಾಂತಿಯುತ ನಾಡು. ಆದರೆ ಇಲ್ಲಿ ಯಾವುದೇ ಸೌಲಭ್ಯ ಕೊಡ್ತಾ ಇಲ್ಲ. ನೀರಿನ ಸೌಲಭ್ಯ ಇಲ್ಲ, ಮತ್ತು ಇವರು ಪ್ರವಾಸಿಗರು ಬಂದರೆ ಇದನ್ನು ನೋಡಲಿಕ್ಕೆ ಆಗ್ತಾ ಇಲ್ಲ. ಹಂಗಾಗಿ ಭಾಳ ತೊಂದರೆ ಆಗೈತೆ. ಸರ್ಕಾರ ಇದ್ರ ಕಡೆ ಗಮನ ಕೊಟ್ಟು ಇದನ್ನು ಅಭಿವೃದ್ಧಿ ಪಡಿಸ್ಬೇಕಂತ ಈ ಮೂಲಕ ಒತ್ತಾಯಿಸ್ತಿದ್ವಿ. ಎಸ್ ವೀಕ್ಷಕರ ಕೇಳಿದ್ರಲ್ಲ. ಅಂಡ್ ಬೇರೆ ಬೇರೆ ವ್ಯಾಪ್ತಿಯಲ್ಲ ಜನ ಬರ್ತಾರೆ. ಒಂದು ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ಮೂಲಭೂತ ಸೌಕರ್ಯನೇ ಇಲ್ಲ. ಪಾಪ ಬಂದಂಥ ಜನ ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಕಡೆ ಗಮನ ಹರಿಸಿ. ಈ ತರ ಇದೆ, ಸುಮ್ಮನೆ ಏನೋ ಟೆಂಪ್ರರಿ ಪಾಪ ಬಂದಿರ್ತಾರೆ, ಕೂಡಕ್ಕೆ ವ್ಯವಸ್ಥೆ ಮಾಡೋಣ ಅಂತ ಅಷ್ಟೋ ಇಷ್ಟೋ ಮೇಲ್ಮೇಲೆಲ್ಲ ವರ್ಕ್ ಮಾಡವ್ರೆ. ಅದು ಬಿಟ್ರೆ ಇಲ್ಲಿ ಏನು ಡೆವಲಪ್ಮೆಂಟ್ಸೇ ಇಲ್ಲ. ಶಾಸನಗಳಾಗಿರ್ಬೋದು, ಕೋಟೆಗಳಾಗಿರ್ಬೋದು, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವ್ಯಾವ ಇದಾವೆ ಅವೆಲ್ಲ ಅಭಿವೃದ್ಧಿ ಪಟ್ಟಾಗ ಮಾತ್ರ ಇಲ್ಲೊಂದು ಏನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿದೆ ಅಂತ ಅನಿಸುತ್ತೆ. ಯಾಕಂತ ಕೇಳಿ ನಾವು ಬೇರೆ ವ್ಯಾಪ್ತಿಲಿ ಹೋದಾಗ ಟಿಕೆಟ್ ಕೊಟ್ಟು ಕೆಲವು ಪ್ಲೇಸಸ್ಗಳು ನೋಡೋಕೆ ಹೋಗ್ತೀವಿ. ನಮ್ಮ ಭಾಗದಲ್ಲಿ ಅದು ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಸೊ ವೀಕ್ಷಕರೇ ಏನಂತೀರಾ? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ.